Hi friends, welcome to Easy English Learning through Kannada class 26. ನಾವು ಇದುವರೆಗೂ ಟು ಬಿ ಫಾರ್ಮ್ ಸೆಂಟೆನ್ಸ್ ನ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತೆ ಫ್ಯೂಚರ್ ಟೆನ್ಸ್ ವಾಕ್ಯಗಳನ್ನ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಬನ್ನಿ ನಾವು ಈ ಕ್ಲಾಸ್ ನಲ್ಲಿ ಟು ಬಿ ಫಾರ್ಮ್ ಸೆಂಟೆನ್ಸ್ ಗಳನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಟು ಬಿ ಫಾರ್ಮ್ ಅನ್ನ ಮುಖ್ಯವಾಗಿ ಈ 5 ರೀತಿಯಲ್ಲಿ ಉಪಯೋಗಿಸ್ತೀವಿ. ಬನ್ನಿ ಮೊದಲನೇ ಉಪಯೋಗ ಯಾವುದು ಅಂತ ನೋಡೋಣ. ಎಕ್ಸಿಸ್ಟ್, ಅಸ್ತಿತ್ವದಲ್ಲಿ ಇರುವಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿ, ಒಂದು ಸ್ಥಳ, ಒಂದು ವಿಚಾರ, ಒಂದು ವಸ್ತು ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾವು ಈ ವಾಕ್ಯಗಳನ್ನ ಉಪಯೋಗಿಸ್ತೀವಿ. ನೋಡಿ ಇಲ್ಲಿ, ದೇರ್ ಇಸ್ ಅ ಟೇಬಲ್, ಅಲ್ಲಿ ಒಂದು ಟೇಬಲ್ ಇದೆ ಅಂದ್ರೆ ಒಂದು ಟೇಬಲ್ ಅಸ್ತಿತ್ವದಲ್ಲಿ ಇದೆ. ಹಾಗೆ ದೇರ್ ಇಸ್ ಅ ಟ್ರೀ, ಅಲ್ಲಿ ಒಂದು ಮರವಿದೆ ಅಂದ್ರೆ ಒಂದು ಮರ ಅಸ್ತಿತ್ವದಲ್ಲಿದೆ. ದೇರ್ ಆರ್ ಬರ್ಡ್ಸ್, ಅಲ್ಲಿ ಪಕ್ಷಿಗಳಿವೆ. ಹಾಗೆ ದೇರ್ ಇಸ್ ಅ ಬಾಯ್, ಅಲ್ಲಿ ಒಬ್ಬ ಹುಡುಗನಿದ್ದಾನೆ. ಹಾಗೆ ಹಿಯರ್ ಈಸ್ ಅನ್ ಎಕ್ಸಾಂಪಲ್, ಒಂದು ಉದಾಹರಣೆ ಇಲ್ಲಿದೆ. ಹಾಗೆ ದೇರ್ ವಾಸ್ ಅ ಪ್ಲಾನ್, ಅಲ್ಲಿ ಒಂದು ಯೋಜನೆ ಇತ್ತು ಅಂದ್ರೆ ಒಂದು ಯೋಜನೆ ಅಸ್ತಿತ್ವದಲ್ಲಿತ್ತು. ಅಂದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್ ವಾಕ್ಯವನ್ನ ಉಪಯೋಗಿಸ್ತೀವಿ. ಅಂದ್ರೆ ಹಿಂದೆ ಒಂದು ಯೋಜನೆ ಅಸ್ತಿತ್ವದಲ್ಲಿ ಇತ್ತು ಅಂತ ಹೇಳ್ತಾ ಇದ್ದೀವಿ. ಹಾಗೆ ದೇರ್ ವರ್ ನೋ ರೂಮ್ಸ್, ಅಲ್ಲಿ ಕೊಠಡಿಗಳಿರಲಿಲ್ಲ. ಅಂದ್ರೆ ಹಿಂದೆ ಅಂದ್ರೆ ಪಾಸ್ಟ್ ಅಲ್ಲಿ ಕೊಠಡಿಗಳು ಇರಲಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್ ವಾಕ್ಯಗಳನ್ನ ಒಂದೇ ರೀತಿಯಲ್ಲಿ ಬೇಕಾದ್ರೂ ಉಪಯೋಗಿಸಬಹುದು. ಹಾಗೆ ವಾಸ್ ಇಟ್ ನಿಯರ್ ಬೈ, ಅದು ಹತ್ತಿರದಲ್ಲಿತ್ತ. ಅಂದ್ರೆ ಇಲ್ಲಿ ಒಂದು ವಸ್ತು ಅಥವಾ ಒಂದು ಸ್ಥಳ ಹತ್ತಿರದಲ್ಲಿ ಇತ್ತ ಅಂತ ಕೇಳ್ತಾ ಇದ್ದೀವಿ. ವಾಸ್ ದೇರ್ ಸರ್ವಿಸ್, ಅಲ್ಲಿ ಸೇವೆ ಇತ್ತ. ಅಂದ್ರೆ ನಾವು ಹೋಟೆಲ್ಗೆ ಹೋದಾಗ ಸರ್ವಿಸ್ ಇರುತ್ತಾ ಇಲ್ವಾ ಅಂತ ವಿಚಾರಿಸ್ತಿರ್ತೀವಲ್ಲ, ಅಂತಹ ಸಂದರ್ಭದಲ್ಲಿ ನಾವು ಈ ವಾಕ್ಯವನ್ನ ಉಪಯೋಗಿಸಬಹುದು. ವಾಸ್ ದೇರ್ ಸರ್ವಿಸ್. ಹಾಗೆ ದೇರ್ ವಿಲ್ ಬಿ ನೋ ಕಾಂಪ್ಲಿಕೇಶನ್ಸ್, ಅಲ್ಲಿ ಯಾವುದೇ ತೊಡಕುಗಳು ಇರುವುದಿಲ್ಲ. ಅಂದ್ರೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಇದಿಷ್ಟು ವಾಕ್ಯಗಳು ಒಂದು ವಿಚಾರ ಅಥವಾ ಒಂದು ವಿಷಯ ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ಥಳ ಇತ್ತು, ಅಸ್ತಿತ್ವದಲ್ಲಿ ಇತ್ತು ಅಂತ ಹೇಳಲಿಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಹ್ಯಾಪನ್ಸ್, ಅಂದ್ರೆ ಸಂಭವಿಸುವಂಥದ್ದು, ಅಂದ್ರೆ ನಡೆಯುವಂತಹ ವಿಚಾರಗಳನ್ನ ಹೇಳಲಿಕ್ಕೆ ನಾವು ಈ ವಾಕ್ಯಗಳನ್ನ ಉಪಯೋಗಿಸ್ತೀವಿ. ದ ಕ್ಲಾಸ್ ಈಸ್ ಅಟ್ 10 AM, ತರಗತಿ ಬೆಳಗ್ಗೆ 10 ಗಂಟೆಗೆ ಇದೆ. ದ ಲಂಚ್ ಈಸ್ ಅಟ್ ಅ ಹೋಟೆಲ್, ಊಟವು ಹೋಟೆಲ್ನಲ್ಲಿದೆ. ಅಂದ್ರೆ ಹೋಟೆಲ್ನಲ್ಲಿ ಊಟವನ್ನ ಏರ್ಪಾಡು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದೀವಿ. ದ ಪಾರ್ಟಿ ಈಸ್ ಟು ನೈಟ್, ಪಾರ್ಟಿ ಇಂದು ರಾತ್ರಿ ಇದೆ. ಅಂದ್ರೆ ಪಾರ್ಟಿ ಇಂದು ರಾತ್ರಿ ನಡೆಯಲಿದೆ ಅಂತ ಹೇಳ್ತಾ ಇದ್ದೀವಿ. ದ ಸೆರೆಮನಿ ಈಸ್ ಆನ್ ಮಂಡೇ, ಸಮಾರಂಭ ಸೋಮವಾರ ಇದೆ. ಅಂದ್ರೆ ಸಮಾರಂಭ ಸೋಮವಾರ ನಡೆಯಲಿದೆ. ಹಾಗೆ ಇಟ್ ವಾಸ್ ಅ ಸನ್ನಿ ಡೇ, ಅದು ಬಿಸಿಲಿನ ದಿನವಾಗಿತ್ತು. ಅಂದ್ರೆ ಹಿಂದೆ ಒಂದು ದಿನ ಬಿಸಿಲಿತ್ತು ಅಂತ ಹೇಳ್ತಾ ಇದ್ದೀವಿ. ಹಾಗೆ ದ ಮೀಟಿಂಗ್ ವಾಸ್ ಇನ್ ದ ಹಾಲ್, ಸಭಾಂಗಣದಲ್ಲಿ ಸಭೆ ನಡೆಯಿತು. ಅಂದ್ರೆ ಹಿಂದೆ ಒಂದು ಸಭಾಂಗಣದಲ್ಲಿ ಸಭೆ ನಡೆಯಿತು ಅಂತ ಹೇಳ್ತಾ ಇದ್ದೀವಿ. ವಾಸ್ ದಿ ಅರ್ಲಿ, ಅವನು ಬೇಗ ಬಂದಿದ್ದನ. ಅಂದ್ರೆ ಆತ ಸಮಯಕ್ಕೆ ಮೊದಲೇ ಬಂದಿದ್ದನ ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆಯನ್ನ ಉಪಯೋಗಿಸ್ತಾ ಇದ್ದೀವಿ. ಹಾಗೆ ಇಟ್ ವಿಲ್ ಬಿ ರೆಡಿ, ಅದು ಸಿದ್ಧವಾಗಲಿದೆ. ಹಾಗೆ ದ ಪಾರ್ಟಿ ವಿಲ್ ಬಿ ಓವರ್, ಪಾರ್ಟಿ ಮುಗಿಯುತ್ತದೆ. ಅಂದ್ರೆ ಪಾರ್ಟಿ ಮುಗಿಯುತ್ತದೆ ಅಂತ ನಾನು ಇಲ್ಲಿ ಸಿಂಪಲ್ ಆಗಿ ವಾಕ್ಯವನ್ನ ಕೊಟ್ಟಿದ್ದೀನಿ. ಇಲ್ಲಿ ನೀವು ಸಮಯವನ್ನ ಉಪಯೋಗಿಸ್ಕೊಂಡು ವಾಕ್ಯವನ್ನ ಹೇಳ್ಬೋದು. ಹೇಗೆ ಹೇಳ್ಬಹುದು? ದ ಪಾರ್ಟಿ ವಿಲ್ ಬಿ ಓವರ್ ಬೈ 11 PM, ಅಂದ್ರೆ ರಾತ್ರಿ 11 ಗಂಟೆ ಒಳಗಡೆ ಪಾರ್ಟಿ ಮುಗಿಯುತ್ತದೆ ಅಂತ ಹೇಳ್ಬೋದು. ಹಾಗೆ ಸಕ್ಸಸ್ ವಿಲ್ ಬಿ ಯುವರ್ಸ್, ಯಶಸ್ಸು ನಿಮ್ಮದಾಗುತ್ತದೆ. ಅಂದ್ರೆ ನೀವು ಮಾಡುತ್ತಿರುವಂತಹ ಕೆಲಸದ ಯಶಸ್ಸು ಭವಿಷ್ಯದಲ್ಲಿ ನಿಮ್ಮದಾಗಲಿದೆ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗ್ತಿದೆಯಲ್ಲ? ಅಂದ್ರೆ ಇಲ್ಲಿ ಒಂದು ವಿಚಾರ ನಡೆಯುತ್ತೆ ಅಂತ ಹೇಳುವಾಗ ನಾವು ಈ ವಾಕ್ಯಗಳನ್ನ ಉಪಯೋಗಿಸ್ತೀವಿ. ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಲೊಕೇಟೆಡ್ ಅಂದ್ರೆ ಇರುವಿಕೆ. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ಥಳ, ಒಂದು ವಿಚಾರ, ಒಂದು ವಸ್ತು ಒಂದು ಸ್ಥಳದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾವು ಈ ವಾಕ್ಯಗಳನ್ನ ಉಪಯೋಗಿಸ್ತೀವಿ. ನೋಡಿ ಇಲ್ಲಿ, ಶಿ ಇಸ್ ಅಟ್ ಮಾಲ್, ಅವಳು ಮಾಲ್ ನಲ್ಲಿ ಇದ್ದಾಳೆ. ಅಂದ್ರೆ ಅವಳ ಇರುವಿಕೆ ಎಲ್ಲಿದೆ? ಅವಳು ಮಾಲ್ ನಲ್ಲಿ ಇದ್ದಾಳೆ. ಈಸ್ ಅಟ್ ದ ಕಾರ್ನರ್, ಅವನು ಮೂಲೆಯಲ್ಲಿದ್ದಾನೆ. ಅಂದ್ರೆ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಆತ ಇದ್ದಾನೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ ದ ಶಾಪ್ ಈಸ್ ಡೌನ್ ದ ಸ್ಟ್ರೀಟ್, ಅಂದ್ರೆ ಈ ರಸ್ತೆಯಲ್ಲಿ ಒಂದು ಅಂಗಡಿ ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ ದ ಬುಕ್ಸ್ ಆರ್ ಆನ್ ದ ಟೇಬಲ್, ಪುಸ್ತಕಗಳು ಮೇಜಿನ ಮೇಲಿವೆ. ಅಂದ್ರೆ ಪುಸ್ತಕಗಳು ಎಲ್ಲಿವೆ? ಪುಸ್ತಕಗಳು ಮೇಜಿನ ಮೇಲಿವೆ. ಹಾಗೆ ದೇವರ್ ಅಟ್ ಹೋಮ್, ಅವರು ಮನೆಯಲ್ಲಿದ್ದರು.
ಅವರು ಎಲ್ಲಿದ್ದರು? ಅವರು ಮನೆಯಲ್ಲಿದ್ದರು. ಹಾಗೆ ವಾಸ್ ಶಿ ಅಟ್ ಆಫೀಸ್? ಅವಳು ಆಫೀಸಿನಲ್ಲಿ ಇದ್ದಳ? ಅಂದ್ರೆ ಹಿಂದೆ ಆಕೆ ಆಫೀಸಿನಲ್ಲಿ ಇದ್ದಳ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆ ವಾಸ್ ಇಟ್ ನಾಟ್ ಅಟ್ ಮ್ಯೂಸಿಯಂ? ಅದು ಮ್ಯೂಸಿಯಂನಲ್ಲಿ ಇರಲಿಲ್ಲವಾ? ಅಂದ್ರೆ ಯಾವುದೋ ಒಂದು ವಿಷಯ ಅಥವಾ ವಸ್ತುವನ್ನ ನಾವು ಮ್ಯೂಸಿಯಂನಲ್ಲಿ ಇರಲಿಲ್ಲವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆ ದೇರ್ ವಿಲ್ ಬಿ ನ್ಯೂಸೆನ್ಸ್, ಅಲ್ಲಿ ಉಪದ್ರವ ಇರುತ್ತದೆ. ಅಂದ್ರೆ ನೀವು ಯಾವುದೋ ಒಂದು ಸ್ಥಳದ ಬಗ್ಗೆ ಮಾತನಾಡುವಾಗ ಅಲ್ಲಿ ತೊಂದರೆ ಕೊಡುವವರು ಇರುತ್ತಾರೆ ಅಂತ ಹೇಳ್ತಾ ಇದ್ದೀವಿ. ಗ್ರಾಸರೀಸ್ ವಿಲ್ ಬಿ ಅಟ್ ಮಾಲ್, ದಿನಸಿ ಮಾಲ್ನಲ್ಲಿ ಇರುತ್ತದೆ. ಅಂದ್ರೆ ದಿನಸಿ ಮಾಲ್ನಲ್ಲಿ ಸಿಗುತ್ತದೆ ಅಥವಾ ದೊರೆಯುತ್ತದೆ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗ್ತಿದೆಯಲ್ಲ? ಇದಿಷ್ಟು ಒಬ್ಬ ವ್ಯಕ್ತಿ, ಒಂದು ಸ್ಥಳ, ಒಂದು ವಸ್ತು, ಒಂದು ವಿಚಾರ ಅಸ್ತಿತ್ವದಲ್ಲಿ ಇತ್ತು ಅಂತ ಹೇಳ್ತಾ ಇದ್ದೀವಿ. ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಐಡೆಂಟಿಟಿ, ಗುರುತು. ಅಂದ್ರೆ ಒಬ್ಬ ವ್ಯಕ್ತಿ ಏನಾಗಿದ್ದಾನೆ, ಆತ ಏನ್ ಮಾಡ್ತಾ ಇದ್ದಾನೆ, ಅಂದ್ರೆ ಆತ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ನಾವು ಈ ವಾಕ್ಯಗಳನ್ನ ಉಪಯೋಗಿಸ್ತೀವಿ. ಶಿ ಇಸ್ ಅ ಡಾಕ್ಟರ್, ಅವಳು ಒಬ್ಬ ವೈದ್ಯೆಯಾಗಿ ಕೆಲಸ ಮಾಡುತ್ತಿದ್ದಾಳೆ. ಹಾಗೆ ಹಿ ಇಸ್ ಅ ಟೀಚರ್, ಅವರೊಬ್ಬ ಶಿಕ್ಷಕ. ಅಂದ್ರೆ ಆತ ಏನ್ ಮಾಡ್ತಿದ್ದಾನೆ? ಆತ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದಾನೆ. ಹಾಗೆ ಶಿ ಇಸ್ ಅ ಸಿಂಗರ್, ಅವಳು ಗಾಯಕಿ. ದೇ ಆರ್ ಕ್ರಿಕೆಟರ್ಸ್, ಅವರು ಕ್ರಿಕೆಟಿಗರು. ದೇ ಆರ್ ಕಿಡ್ಸ್, ಅವರು ಮಕ್ಕಳು. ಇಸ್ ಎ ಸ್ಟ್ರೀಟ್ ವಂಡರ್, ಆತ ಬೀದಿ ಬದಿ ವ್ಯಾಪಾರಿಯೇ? ಇಲ್ಲಿ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀವಿ, ಆತ ಬೀದಿ ಬದಿಯ ವ್ಯಾಪಾರಿಯೇ ಅಂತ. ಹಾಗೆ ಶಿ ವಾಸ್ ಅನ್ ಅಥ್ಲೆಟ್, ಅವಳು ಕ್ರೀಡಾಪಟುವಾಗಿದ್ದಳು. ಅಂದ್ರೆ ಹಿಂದೆ ಆಕೆ ಕ್ರೀಡಾಪಟುವಾಗಿದ್ದಳು ಅಂತ ಹೇಳ್ತಾ ಇದ್ದೀವಿ. ಇದು ಪಾಸ್ಟ್ ಟೆನ್ಸ್ ವಾಕ್ಯ. ಹಾಗೆ ದೇ ವರ್ ನಾಟ್ ಥೀವ್ಸ್, ಅವರು ಕಳ್ಳರಾಗಿರಲಿಲ್ಲ. ಅಂದ್ರೆ ಅವರು ಕಳ್ಳತನ ಮಾಡುತ್ತಿರಲಿಲ್ಲ ಅಂತ ಆಗುತ್ತೆ. ಹಾಗೆ ದೇ ವರ್ ನಟೋರಿಯಸ್, ಅವರು ಕುಖ್ಯಾತರಾಗಿದ್ದರು. ಅಂದ್ರೆ ಅವರು ಕೆಟ್ಟ ಕೆಲಸವನ್ನ ಮಾಡಿ ಕುಖ್ಯಾತಿಯನ್ನ ಪಡೆದಿದ್ದರು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಶಿ ವಿಲ್ ಬಿ ಎ ಕ್ಲೈಂಬರ್, ಅವಳು ಆರೋಹಿಯಾಗುವಳು. ಬೆಟ್ಟ ಅಥವಾ ಪರ್ವತಗಳನ್ನ ಹತ್ತುವಂತಹ ವ್ಯಕ್ತಿಗಳಿಗೆ ಕ್ಲೈಂಬರ್ಸ್ ಅಂತ ಕರಿತೀವಿ. ಸೊ ಆಕೆ ಒಬ್ಬ ಕ್ಲೈಂಬರ್ ಆಗಿರುತ್ತಾಳೆ. ಗೊತ್ತಾಗ್ತಿದೆಯಲ್ಲ ಹೇಗೆ ನಾವು ಗುರುತನ್ನ ಹೇಳಲಿಕ್ಕೆ ಈ ವಾಕ್ಯಗಳನ್ನ ಉಪಯೋಗಿಸ್ತೀವಿ ಅಂತ? ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಕ್ವಾಲಿಟಿ ಆರ್ ನೇಚರ್, ಗುಣಮಟ್ಟ ಅಥವಾ ಸ್ವಭಾವ. ಅಂದ್ರೆ ಒಬ್ಬ ವ್ಯಕ್ತಿ, ಒಂದು ಸ್ಥಳ, ಒಂದು ವಸ್ತು, ಒಂದು ವಿಚಾರದ ಗುಣಮಟ್ಟ ಹೇಗಿದೆ ಅಂತ ಹೇಳಲಿಕ್ಕೆ ನಾವು ಈ ವಾಕ್ಯಗಳನ್ನ ಉಪಯೋಗಿಸ್ತೀವಿ. ನೋಡಿ ಇಲ್ಲಿ, ದಿಸ್ ರೋಸ್ ಈಸ್ ಬ್ಯೂಟಿಫುಲ್, ಈ ಗುಲಾಬಿ ಸುಂದರವಾಗಿದೆ. ಅಂದ್ರೆ ಈ ಹೂವು ಹೇಗಿದೆ ಅಂತ ಹೇಳ್ತಾ ಇದ್ದೀವಿ? ಈ ಹೂವು ಸುಂದರವಾಗಿದೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ ದ ವೆದರ್ ಈಸ್ ಗುಡ್, ಹವಾಮಾನ ಚೆನ್ನಾಗಿದೆ. ಹವಾಮಾನ ಹೇಗಿದೆ ಅಂತ ಹೇಳ್ತಾ ಇದ್ದೀವಿ? ಹವಾಮಾನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ ದಿಸ್ ಪ್ಲೇಸ್ ಈಸ್ ಮಾರ್ವಲಸ್, ಈ ಸ್ಥಳವು ಅದ್ಭುತವಾಗಿದೆ. ಸ್ಥಳ ಹೇಗಿದೆ ಅಂತ ಹೇಳ್ತಾ ಇದ್ದೀವಿ? ಸ್ಥಳ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀವಿ. ದ ರೂಮ್ ಈಸ್ ಕ್ಲೀನ್, ಕೊಠಡಿ ಸ್ವಚ್ಛವಾಗಿದೆ. ಹಾಗೆ ದ ಫುಡ್ ಈಸ್ ಡಿಲಿಷಿಯಸ್, ಆಹಾರವು ರುಚಿಕರವಾಗಿದೆ. ದೇ ವರ್ ನಾಟ್ ಹ್ಯಾಪಿ, ಅವರು ಸಂತೋಷವಾಗಿರಲಿಲ್ಲ. ಅಂದ್ರೆ ಇಲ್ಲಿ ವ್ಯಕ್ತಿಯ ಸ್ವಭಾವ ಹೇಗಿದೆ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಅವರು ಹೇಗಿದ್ದರು? ಅವರು ಸಂತೋಷವಾಗಿರಲಿಲ್ಲ. ವಾಸ್ ಶಿ ಎ ಗುಡ್ ಸ್ಟೂಡೆಂಟ್, ಅವಳು ಒಳ್ಳೆಯ ವಿದ್ಯಾರ್ಥಿಯಾಗಿದ್ದಳ? ಅಂದ್ರೆ ಅವಳು ಪಾಸ್ಟ್ ಅಲ್ಲಿ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದಳ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗೆ ವಾಸ್ ಹಿ ರೂಡ್, ಅವನು ಒರಟನಾಗಿದ್ದನ? ಅಂದ್ರೆ ಅವನು ಹಿಂದೆ ಹೇಗಿದ್ದನು ಅಂತ ಪ್ರಶ್ನೆ ಮಾಡ್ತಾ ಇದ್ವಿ. ಅಂದ್ರೆ ಅವನು ಹಿಂದೆ ಒರಟಾಗಿ ನಡೆದುಕೊಳ್ಳುತ್ತಿದ್ದನ ಅಂತ ಕೇಳ್ತಾ ಇದ್ದೀವಿ. ಹಾಗೆ ಹಿ ವಿಲ್ ಬಿ ಬೆಟರ್, ಅವನು ಉತ್ತಮನಾಗುತ್ತಾನೆ. ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಆತ ಉತ್ತಮಗೊಳ್ಳುತ್ತಾನೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಶಿ ವಿಲ್ ಬಿ ಕ್ಲವರ್, ಅವಳು ಬುದ್ಧಿವಂತಳಾಗುತ್ತಾಳೆ. ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಆಕೆ ಬುದ್ಧಿವಂತಳಾಗುತ್ತಾಳೆ ಅಂತ ಹೇಳ್ತಾ ಇದ್ದೀವಿ. ಇದಿಷ್ಟು ಟು ಬಿ ಫಾರ್ಮ್ನ ಉಪಯೋಗಗಳು. ಈ ಎಲ್ಲ ಉಪಯೋಗಗಳನ್ನ ಒಟ್ಟಾರೆಯಾಗಿ ನೀವು ಗಮನದಲ್ಲಿ ಇಟ್ಟುಕೊಂಡು ಅಭ್ಯಾಸವನ್ನ ಮಾಡ್ತಾ ಹೋಗಿ. ಆಗ ನಿಮಗೆ ಇವುಗಳ ಉಪಯೋಗ ಈಸಿ ಆಗ್ತಾ ಹೋಗುತ್ತೆ. ಬನ್ನಿ, ಈ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.